ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ಶೆಟ್ಟಿ ಗ್ಯಾಂಗ್ ಹೊಸ ಅಲೆಯನ್ನೇ ಎಬ್ಬಿಸಿದೆ. ರಾಜ್ಬಿ ಶೆಟ್ಟಿ, ರಿಷಬ್ ಶೆಟ್ಟಿ ಹಾಗೂ ರಕ್ಷಿತ್ ಶೆಟ್ಟಿ ತಮ್ಮ ಸಿನಿಮಾಗಳ ಮೂಲಕ ಹಿಟ್ ಮೇಲೆ ಹಿಟ್ ಅನ್ನ ನೀಡ್ತಾ ಇದ್ದಾರೆ. ಹಿಟ್ಟಾಗೋದು ಮಾತ್ರವಲ್ಲದೆ ಪರ ರಾಜ್ಯಗಳಲ್ಲಿಯೂ ಕನ್ನಡದ ಸಿನಿಮಾಗಳ ಬಗ್ಗೆ ಗೌರವದಿಂದ ಮಾತನಾಡುವಂತಹ ಬಹಳ ಒಳ್ಳೆಯ ಸಿನಿಮಾಗಳನ್ನ ನೀಡಿದ್ದಾರೆ. ರಕ್ಷಿತ್, ರಿಷಬ್ ಹಾಗೂ ರಾಜ್ ಮತ್ತು ಪ್ರಮೋದ್ ಶೆಟ್ಟಿ ಇಷ್ಟು ಮಂದಿ ಒಳ್ಳೆಯ ಗೆಳೆಯರಾಗಿದ್ದು ಇವರನ್ನ ಒಟ್ಟಿಗೆ ಶೆಟ್ಟಿ ಗ್ಯಾಂಗ್ ಎಂದೇ ಕರೆಯಲಾಗತ್ತೆ. ಆದ್ರೆ ಈ ಶೆಟ್ಟಿ ಗ್ಯಾಂಗ್ ನಲ್ಲಿ ಈಗ ಬಿರುಕು ಉಂಟಾಗಿದೆಯಾ ಎಂಬ ಅನುಮಾನ ಮೂಡ್ತಾ ಇದೆ. ಅದರಲ್ಲಿಯೂ ರಿಷಬ್ ಶೆಟ್ಟಿ ಹಾಗೂ ರಾಜ್ಬಿ ಶೆಟ್ಟಿ ಸ್ನೇಹದಲ್ಲಿ ದೊಡ್ಡ ಕಂದಕವೇ ನಿರ್ಮಾಣವಾಗಿರೋ ಸೂಚನೆಗಳನ್ನ ಅವರುಗಳೇ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಶೆಟ್ಟಿ ಗ್ಯಾಂಗ್ ನಲ್ಲಿ ಏನಾಗ್ತಾ ಇದೆ? ರಾಜ್ ಹಾಗೂ ರಿಷಬ್ ಮಧ್ಯೆ ಮನಸ್ತಾಪ ಮೂಡಿರೋದಕ್ಕೆ ಸಿಕ್ತಿರೋ ಸಾಕ್ಷಿಗಳೇನು? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಸಿನಿಮಾದ ಬಗ್ಗೆ ರಾಜ್ಬಿ ಶೆಟ್ಟಿ ಆಗ್ಲಿ ರಕ್ಷಿತ್ ಶೆಟ್ಟಿ ಆಗ್ಲಿ ಒಂದೇ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿರಲಿಲ್ಲ. ಕಳೆದ ಬಾರಿ ಕಾಂತಾರ ಸಿನಿಮಾಗೆ ಈ ಇಬ್ರು ಸಹ ರಿಷಬ್ ಶೆಟ್ಟಿಗೆ ಸಹಾಯ ಮಾಡಿದ್ರು. ಅದರಲ್ಲಿಯೂ ರಾಜ್ಬಿ ಶೆಟ್ಟಿ ದೈವಾರಾಧನೆಯ ಹಲವು ಸೀನ್ಗಳನ್ನ ತಾವೇ ಡೈರೆಕ್ಟ್ ಮಾಡಿ ಕೊಟ್ಟಿದ್ರು. ಆದ್ರೆ ಈ ಬಾರಿ ಈ ಇಬ್ಬರು ಸಹ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣದಿಂದ ದೂರವೇ ಉಳಿದುಕೊಂಡಿದ್ರು. ಆಗ್ಲೇ ಈ ಮೂವರ ಮಧ್ಯೆ ಬಿರುಕು ಮೂಡಿರೋ ಅನುಮಾನ ಉಂಟಾಗಿತ್ತು. ಇದೀಗ ಆ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡೋ ರೀತಿಯಲ್ಲಿ ವಿಡಿಯೋ ಒಂದನ್ನ ಹರಿಬಿಟ್ಟಿದ್ದಾರೆ ರಿಷಬ್ ಶೆಟ್ಟಿ. ಸ್ನೇಹಿತರೆ, ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ನಟಿಸಿರೋ 45 ಸಿನಿಮಾ ಬಿಡುಗಡೆ ಆಗ್ತಿದೆ. ರಿಷಬ್ ಶೆಟ್ಟಿಯವರು ಈ ಸಿನಿಮಾಗೆ ಶುಭವನ್ನ ಹಾರೈಸಿ ಒಂದು ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಆದ್ರೆ ಈ ವಿಡಿಯೋದಲ್ಲಿ ಅವರು ರಾಜ್ಬಿ ಶೆಟ್ಟಿ ಅವರ ಹೆಸರನ್ನೇ ಉಲ್ಲೇಖಿಸಿಲ್ಲ. ರಾಜ್ ಹಾಗೂ ರಿಷಬ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋ ಸುದ್ದಿಗೆ ರಿಷಬ್ ಅವರ ಈ ನಡೆ ಇನ್ನಷ್ಟು ಪುಷ್ಟಿಯನ್ನ ನೀಡಿದೆ. ವಿಡಿಯೋದಲ್ಲಿ ಮಾತನಾಡಿರುವಂತಹ ರಿಷಬ್ ಶೆಟ್ಟಿ, ನನ್ನ ಮೊದಲ ನಿರ್ದೇಶನದ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿರೋ ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನದ ಸಿನಿಮಾವೇ 45. ಮೊದಲ ಸಿನಿಮಾ ಮಾಡುವಾಗ ಸಾಕಷ್ಟು ವಿಷಯಗಳ ಬಗ್ಗೆ ಗೊಂದಲಗಳು, ಭಯ ಇರುತ್ತೆ. ಆದ್ರೆ ಅರ್ಜುನ್ ಜನ್ಯ ಅವರು ತಮ್ಮ ಮೊದಲ ಸಿನಿಮಾದಲ್ಲಿಯೇ ಸಾಕಷ್ಟು ಆತ್ಮವಿಶ್ವಾಸದಿಂದ ವಿಷಯಗಳನ್ನ ಆಯ್ಕೆ ಮಾಡಿರೋದು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಬಜೆಟ್ನಲ್ಲಿ ಅದ್ಭುತವಾಗಿ ಸಿನಿಮಾವನ್ನ ತಂದಿದ್ದಾರೆ. ಸಿನಿಮಾದ ಟ್ರೈಲರ್ ನೋಡಿ ಖುಷಿ ಆಯ್ತು ಎಂದಿದ್ದಾರೆ. ಮುಂದುವರೆದು ಮಾತನಾಡಿರುವಂತಹ ಅವರು, ನನ್ನ ಇಷ್ಟದ ನಟರುಗಳಾದ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಇಬ್ಬರ ಪಾತ್ರವೂ ಸಹ ಅದ್ಭುತವಾಗಿ ಮೂಡಿ ಬಂದಿದೆ. ಇಬ್ಬರನ್ನೂ ತೆರೆಯ ಮೇಲೆ ನೋಡೋದು ಬಹಳ ಖುಷಿಯ ವಿಷಯ. ಸಿನಿಮಾ ಸಹ ಅಷ್ಟೇ ಕುತೂಹಲಕಾರಿಯಾಗಿ ಮೂಡಿ ಬಂದಿದೆ ಅನ್ನೋದು ನನ್ನ ನಂಬಿಕೆ. ಇಡೀ ಸಿನಿಮಾಗೆ ಒಳ್ಳೇದಾಗ್ಲಿ ಎಂದಿದ್ದಾರೆ ರಿಷಬ್ ಶೆಟ್ಟಿ. ಆದ್ರೆ ಸ್ನೇಹಿತರೆ, 45 ಸಿನಿಮಾದಲ್ಲಿ ರಾಜ್ಬಿ ಶೆಟ್ಟಿ ನಟಿಸಿದ್ದಾರೆ. ಅವರು ಕೂಡ ಲೀಡ್ ರೋಲ್ ನಲ್ಲಿಯೇ ಆಕ್ಟ್ ಮಾಡಿದ್ದಾರೆ. ಹೀಗಿದ್ರೂ ಸಹ ರಿಷಬ್ ಅವರು ರಾಜ್ಬಿ ಶೆಟ್ಟಿಯ ಹೆಸರನ್ನ ಹೇಳಿಲ್ಲ. ಅಲ್ಲದೆ 45 ಸಿನಿಮಾ ಶಿವಣ್ಣ ಹಾಗೂ ಉಪೇಂದ್ರ ನಟನೆಯ ಸಿನಿಮಾ ಎಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಆ ಮೂಲಕ ಉದ್ದೇಶಪೂರ್ವಕವಾಗಿಯೇ ರಾಜ್ಬಿ ಶೆಟ್ಟಿ ಹೆಸರನ್ನ ರಿಷಬ್ ಉಲ್ಲೇಖಿಸಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಾಗಿದ್ರೆ ಈ ಇಬ್ಬರು ಸ್ನೇಹಿತರ ಮಧ್ಯೆ ಏನಾಗಿದೆ, ಯಾವ ಕಾರಣಕ್ಕೆ ಮನಸ್ತಾಪ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಅವರೇ ಉತ್ತರಿಸಬೇಕು. ಆದ್ರೆ ಮನಸ್ತಾಪಗಳನ್ನ ಪರೋಕ್ಷವಾಗಿ ಬಹಿರಂಗಗೊಳಿಸ್ತಾ ಇರೋ ಇವರುಗಳು ಅದಕ್ಕೆ ಕಾರಣ ಏನು ಅನ್ನೋದ್ರ ಸುಳಿವನ್ನ ಕೊಡ್ತಿಲ್ಲ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ಇವರ ನಡುವಲ್ಲಿ ಮನಸ್ತಾಪ ಸೃಷ್ಟಿಯಾಗೋಕೆ ಕಾರಣ ಏನಾಗಿರಬಹುದು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.